ರಾಯರು ಅಂದ ತಕ್ಷಣ ನನ್ನ ಕಣ್ಣಲ್ಲಿ ಈಗೂ ನನಗೆ ನೀರು ಬರುತ್ತೆ. ಒಂದು ಕ್ಷಣ ನಾನು ಅವ್ರ ಮಂತ್ರ ಹೇಳ್ಕೊಂಡು ಮಲ್ಕೊಂಡ್ರೆ ಸಾಕು, ನಂಗೆ ಪ್ರತಿ ಕ್ಷಣ ಯಾವ ನೋವು ಇರಲ್ಲ. ಮತ್ತು ಯಾರೇನೇ ಅಂದರೂ ಸುಧಾ ನನಗೆ ಯಾರು ಈ ಕಡೆ ಯಾರ ನಮ್ಮ ಫ್ಯಾಮಿಲಿಯರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಇದ್ದರೂ ನನಗೆ ಏನೇ ಅಂದರೂ ನಾನು ರಾಯರ ಮಂತ್ರ ಹೇಳ್ಕೊಂಡು ನಾನು ರಾಯರನ್ನೇ ನಂಬಿರೋದು ಸರ್. ನಾನು ಎಲ್ಲದಕ್ಕೆ ಯಾವ ರೂಪದಲ್ಲಾದರೂ ಬಂದು ನಮ್ಗೆ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ರಾಯರಂದ್ರೇ ನಂಬಿಕೆ. ಖಂಡಿತ ಶಕ್ತಿ ಇದೆ, ನಿಜವಾಗ್ಲೂ ಖಂಡಿತ ಶಕ್ತಿ ಇದೆ. ಇಲ್ಲಂತೂ ರಾಯರು ನಿಜವಾಗ್ಲೂ ಇದ್ದಾರೆ. ನನಗೆ ಆ ನಂಬಿಕೆ ನನಗಿದೆ. ಮಂತ್ರಾಲಯಕ್ಕೆ ಹೋಗಿದ್ದೆ, ನನಗೆ ಇಲ್ಲಿಗೆ ಬಂದಮೇಲೆ ಸೇಮ್ ಥಾಟ್ಸು, ಸೇಮ್ ಪಾಸಿಟಿವ್ ಎನರ್ಜಿ, ಸೇಮ್ ಎನರ್ಜಿ ನನಗಿದೆ. ರಾಯರಿಗೆ ಇಚ್ಛೆ ಇದ್ದರೆ ಖಂಡಿತ ಅವ್ರು ಕರ್ಸ್ಕೊತಾರೆ ಅನ್ನೋದು ನನ್ನ ನಂಬಿಕೆ. ನನಗೆ 6 ತಿಂಗಳು ಹುಷಾರಿರಲಿಲ್ಲ, ಕೆಮ್ಮು, ಬರೀ ಕೆಮ್ಮು. 15 ಜನ ಸರ್ಜರಿ ತೋರಿಸಿದ್ದು, ಹುಷಾರೇ ಆಗಿರಲಿಲ್ಲ. ಇಲ್ಲಿ ಬಂದು ಫಸ್ಟ್ ದಿನ ಬಂದ ಕೂಡಲೇ ಏನೋ ಒಂದು ಪಾಸಿಟಿವ್ ವೈಬ್ ಸಿಕ್ತು ನನಗೆ, ರಾಯರಿದ್ದಾರೆ ಅಂತ. ಅವತ್ತು ಸಂಜೆಯಿಂದನೇ ಕೆಮ್ಮೇ ಇಲ್ಲ ನನಗೆ, ಅಷ್ಟು ಬೆಟರ್ ಆಗಿಬಿಟ್ಟೆ ನಾನು. ನನಗೆ ಈಗೂ ನನ್ನ ಆತ್ಮದಲ್ಲಿದ್ದಾರೆ ಸರ್, ನನ್ನ ಆತ್ಮದಲ್ಲಿದ್ದಾರೆ, ನನ್ನ ಹಿಂದೆನೇ ಇದ್ದಾರೆ. ನನ್ನ ನಂಬಿಕೆನ ರಾಯರು ಅಂತ ಹೇಳಿದ್ನಲ್ಲ, ರಾಯರು. ಒಂದು 21 ವಾರ ಕಂಪ್ಲೀಟಾಗಿ ಮತ್ತೆ ಇನ್ನೂ 4-5 ವಾರ ಆಗಿದೆ. ನಾನು ಆರೋಗ್ಯ ಹೆಲ್ತ್ ಇಶ್ಯೂ ಇತ್ತು ತುಂಬ. ಏನು ಅಂತ ಅಂದರೆ ನಿದ್ದೆ ಬರ್ತಿರಲಿಲ್ಲ, ಮತ್ತು ತುಂಬ ಕೈಕಾಲು ನೋವು. ಮತ್ತು ನಾನು ಎಷ್ಟು ಅಂದರೆ 10,000-20,000 ಖರ್ಚು ಮಾಡ್ತೀನಿ ಡಾಕ್ಟ್ರಿಗೆ ಹತ್ರ. ಇಲ್ಲಿಗೆ ಬಂದ ಮೇಲೆ ನಾನು ಕಾಯಿ ಸಂಕಲ್ಪ ಮಾಡಿ ನಾನು ಹರಕೆ ಮಾಡ್ಕೊಂಡ್ಮೇಲೆ ನನಗೆ ಹೆಲ್ತು ಪರವಾಗಿಲ್ಲ. ಈಗ ನಾನು ಚೆನ್ನಾಗಿದ್ದೀನಿ, ಆರೋಗ್ಯ ಪರಿಸ್ಥಿತಿ ಮತ್ತು ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಆಗಿರ್ಬೋದು ಅದು ಚೆನ್ನಾಗಿದೆ, ಮನೆಯಲ್ಲೆಲ್ಲ ಅನುಕೂಲವಾಗಿ ಚೆನ್ನಾಗಿದೆ. ರಾಯರಂದರೆ ನಾನು ಯಾವಾಗಲೂ ಎಲ್ಲ ದೇವ್ರಿಗಿಂತ ನಾನು ಫಸ್ಟಾಗಿ ನಂಬೋದಂತೆ ರಾಯರು ಯಾವತ್ತೂ ನಮ್ದವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಇಲ್ಲಿ ಬಂದು ಏನಪ್ಪ ಅಂತಂದ್ರೆ ಇಲ್ಲಿ ಏನು ಸಂಕಲ್ಪ ಮಾಡ್ಕೊಂಡು ನಾವು ಕಷ್ಟ ಅಂತ ಹೇಳ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಮ ಹಿಂದೆನೇ ಬರ್ತಾರೆ. ನಮ್ಮ ರಾಯರು ಹಿಂದೆನೇ ಬಂದು ನಮ್ಗೆ ಏನಿದೆ ನಮ್ಮ ಕನ್ಸಲ್ ಮುಖಾಂತರ, ಯಾರು ಬೇರೆಯವ್ರ ಮುಖಾಂತರ ಆದರೂ ಸುದ್ದ ನಮಗೆ ಹೆಲ್ಪ್ ಮಾಡಿಸ್ತಾರೆ. ರಾಯರು ಯಾವ ರೂಪದಲ್ಲಾದರೂ ಬಂದು ಒಟ್ಟಿನಲ್ಲಿ ನಮಗೆ ಸಹಾಯ ಮಾಡ್ತಾರೆ ನಮಗೆ ಅಂತ ನಾನು ರಾಯರು ನಂಬಿದ್ದೀನಿ. ಎಲ್ಲ ಇದಕ್ಕಿಂತ ನಾನು ರಾಯರು ನಂಬಿದ್ದೀನಿ. ಇದುವರೆಗೂ ನಾನು ಕೈ ಬಿಟ್ಟಿಲ್ಲ. ನಾನು ಯಾವಾಗಲೂ ಅವ್ರ ಸೇವಕನೇ ಆಗಿರ್ತೀನಿ, ನಾನು ಸೇವೆ ಮಾಡ್ತೀನಿ, ನಾನು ರಾಯರ ಭಕ್ತೆ. ಇಷ್ಟು ಹೇಳ್ತೀನಿ ಸರ್. ಇಲ್ಲಿ ಮಾತ್ರ ಒಳ್ಳೇದಾಗುತ್ತೆ, ಇಲ್ಲಿ ಬಂದರೆ ತುಂಬ ಒಳ್ಳೇದಾಗುತ್ತೆ. ನಾನು ಹೆಲ್ತ್ ಇಶ್ಯೂ ತುಂಬ ಪ್ರಾಬ್ಲಮ್ ಇರೋರು ಬರ್ತಾರೆ, ಬಿಸ್ನೆಸ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದು ಬರ್ತಾರೆ. ಇಲ್ಲಿ ಎಲ್ಲರಿಗೂ ಒಳ್ಳೇದಾಗೇ ಆಗುತ್ತೆ. ನಾನು ನಂಬಿಕೆ ಅನ್ನೋದಿರಬೇಕು, ರಾಯರ ಮೇಲೆ ನಂಬಿಕೆ ಅನ್ನೋದಿಟ್ರೆ ಅದು ಒಳ್ಳೇದಾಗುತ್ತೆ ಅನ್ನೋದು ಹೇಳ್ತೀನಿ ನಾನು. ರಾಯರು ಅಂದ ತಕ್ಷಣ ನನ್ನ ಕಣ್ಣಲ್ಲಿ ಈಗೂ ನನಗೆ ನೀರು ಬರುತ್ತೆ. ಒಂದು ಕ್ಷಣ ನಾನು ಅವ್ರ ಮಂತ್ರ ಹೇಳ್ಕೊಂಡು ಮಲ್ಕೊಂಡ್ರೆ ಸಾಕು, ನಂಗೆ ಪ್ರತಿ ಕ್ಷಣ ಯಾವ ನೋವು ಇರಲ್ಲ. ಮತ್ತು ಯಾರೇನೇ ಅಂದರೂ ಸುಧಾ ನನಗೆ ಯಾರು ಈ ಕಡೆ ಯಾರ ನಮ್ಮ ಫ್ಯಾಮಿಲಿಯರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಇದ್ದರೂ ನನಗೆ ಏನೇ ಅಂದರೂ ನಾನು ರಾಯರ ಮಂತ್ರ ಹೇಳ್ಕೊಂಡು ನಾನು ರಾಯರನ್ನೇ ನಂಬಿರೋದು ಸರ್. ನಾನು ಎಲ್ಲದಕ್ಕೆ ಯಾವ ರೂಪದಲ್ಲಾದರೂ ಬಂದು ನಮ್ಗೆ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ರಾಯರಂದ್ರೇ ನಂಬಿಕೆ. ಹೌದು, ಅದು ಲಾಸಲ್ಲಿ ನಡೀತಾ ಇತ್ತು, ಪರವಾಗಿಲ್ಲ. ಈಗ ಒಂದೊಂದು ಬಿಸ್ನೆಸ್ ನಡೀತೈತೆ, ಇಂಪ್ರೂವ್ ಆಗ್ತಾಯಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಒಟ್ಟಿನಲ್ಲಿ ರಾಯಲ್ ನಂಬಿಕೆ ಅನ್ನೋದಿರಬೇಕು ಸರ್. ರಾಯಲ್ ನಂಬಿಕೆಯನ್ನು ಇಟ್ಟರೆ ಅವ್ರು ಏನಿದೆ ನಂಬಿಕೆ ಇಟ್ಟು ಅವ್ರು ಏನಿದು ಸೂಚಿಸ್ತಾರೆ ಅದ್ರ ಮುಖಾಂತರ ನಡೆದ್ರೆ ಕಾಪಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ನನಗೆ ಈಗೂ ನನ್ನ ಆತ್ಮದಲ್ಲಿದ್ದಾರೆ ಸರ್, ನನ್ನ ಆತ್ಮದಲ್ಲಿದ್ದಾರೆ, ನನ್ನ ಹಿಂದೆನೇ ಇದ್ದಾರೆ. ನನ್ನ ನಂಬಿಕೆನ ರಾಯರು ಅಂತ ಹೇಳಿದ್ನಲ್ಲ, ರಾಯರು. ದೇವಸ್ಥಾನ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಿಜ ಹೇಳಬೇಕು ಅಂದರೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ಕೊಂಡು ಬಂದಿದ್ದು. ಸೆಕೆಂಡ್ ಥಾಟ್ಸ್ ಬಂದು ನಾವು ಬಿಫೋರ್ 1 ಮಂತ್ ಮುಂಚೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮಲ್ಲಿ ಇದ್ವಿ. ನಾವು ಅಂದ್ಕೊಂಡ್ವಿ ಒಂದು ಸಲ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಬಂದು ತುಂಬ ಪ್ರಾಬ್ಲಮಲ್ಲಿದ್ವಿ. ಆಲ್ಮೋಸ್ಟ್ 50-60% ನನಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ. ಇವತ್ತು ನಾನು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಮುಂಚೆಯಿಂದನೂ ರಾಯರ ಭಕ್ತೆ ನಾನು. ಸೊ ಹಾಗಾಗಿ ನಾನು ಇಲ್ಲಿ ಬಂದು ಇವತ್ತು ಕಾಯಿ ಕಟ್ಟಿದ್ದೀನಿ. ಬಟ್ ನನಗೆ ಕಟ್ಟೋಕ್ಕಿಂತ ಮುಂಚೆನೇ ನನಗೆ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ನನಗೆಲ್ಲನೂ ಅನಿಸಿದೆ. ಏನು ಬದಲಾವಣೆ ಅಂದರೆ ಲೈಫು ಒಂಥರ ಪಾಸಿಟಿವ್ ಆಗಿದ್ದೀನಿ, ತುಂಬ ಎನರ್ಜೆಟಿಕ್ ಆಗಿದ್ದೀನಿ. ಮುಂಚೆ ಹೋಲಿಸ್ಕೊಂಡ್ರೆ ಇಲ್ಲಿ ಬಂದು ಕಾಲಿಟ್ಟು ನಾನು ಹರಕೆ ಕಟ್ಕೊಂಡು ಹೋದ್ಮೇಲೆ ನಿಜವಾಗ್ಲೂ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಾಗಿದೆ ಎಲ್ಲನೂ. ಅದಕ್ಕೋಸ್ಕರ ಇವತ್ತು ಕಾಯಿ ಕಟ್ಟಿದ್ದೀನಿ ನಾನು ಬಂದು. ಅದು ನೋಡಬೇಕು ನೆಕ್ಸ್ಟ್ ಫರ್ದರ್ ಏನು ಅಂತ. ಖಂಡಿತ ಇದೆ, ಅದಂತೂ 200% ಗ್ಯಾರಂಟಿ. ಯಾಕಂದರೆ ನಾನು ಮುಂಚೆ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೆ. ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿಕೊಂಡು ನಾನು ಬಂದಿದ್ದು ಇಲ್ಲಿಗೆ. ಬಟ್ ನನಗೆ ಗೊತ್ತಿರೋಂಗೆ ತುಂಬ ಪಾಸಿಟಿವ್ ಆಗಿದೆ. ಆಮೇಲೆ ನನಗೆ ಎಲ್ಲ ಕೆಲಸನೂ ನಾನು ಏನು ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಬಿಲೀವ್ ಮಾಡಲ್ಲ, ಇದಂತೂ ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ ಅದು ನನಗೆ 50% ಆಲ್ರೆಡಿ ಆಗೋಗಿದೆ. ಸೊ ಹಣಕಾಸಿನ ವಿಚಾರ ಇರ್ಬೋದು, ಮನಃಶಾಂತಿ ಇರ್ಬೋದು, ಬೇರೆ ಎಲ್ಲನೂ ಏನೇನೇನೇನೋ ಪ್ರಾಬ್ಲಮ್ಸ್ ಎಲ್ಲ ನನ್ನ 50% ಆಗಿದೆ. ಅದಂತೂ ನಿಜ, ಅದು ನಿಜವಾಗ್ಲೂ ನಡೆದಿದೆ. ಇಲ್ಲಿ ಖಂಡಿತ ಶಕ್ತಿ ಇದೆ, ನಿಜವಾಗ್ಲೂ ಖಂಡಿತ ಶಕ್ತಿ ಇದೆ. ಇಲ್ಲಂತೂ ರಾಯರು ನಿಜವಾಗ್ಲೂ ಇದ್ದಾರೆ. ನನಗೆ ಆ ನಂಬಿಕೆ ನನಗಿದೆ.
ಖಂಡಿತ. ಕಷ್ಟದಲ್ಲಿ ಅಂದರೆ ಹೆಲ್ತ್ ಇಶ್ಯೂ ಇರೋರಿಗೆ ಅಥವಾ ಪ್ರಾಪರ್ಟಿದು ಏನೋ ಆಗಿರಲ್ಲ, ಪ್ರಾಪರ್ಟಿದು ಏನೋ ಆಗಿರಲ್ಲ, ಅಕಸ್ಮಾತ್ ಹಣಕಾಸಿಂದ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಪ್ರಾಪರ್ಟಿ ವಿಚಾರವಾಗಿ, ಹೆಲ್ತ್ ಇಶ್ಯೂ ಇದ್ದರೆ, ಮದುವೆ ವಿಚಾರವಾಗಿ, ಎಜುಕೇಷನ್ ವಿಚಾರವಾಗಿ, ಸೊ ಅದಷ್ಟೂ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಬಟ್ ನನಗಂತೂ ಆಗಿದೆ. ಖಂಡಿತ ಬರ್ಬೋದು, ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು. ಅವ್ರವ್ರಿಗೆ ಏನು ಅನಿಸುತ್ತೆ ಅದನ್ನು ಅರಕೆ ಕಟ್ಕೊಂಡು ಕಾಯಿ ಕಟ್ಟಿದರೆ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಹೇಳಿದ್ನಲ್ಲ 1 ಮಂತ್ ಬಿಫೋರು ಆ್ಯಕ್ಚುಲಿ ನನಗೆ ಏನು ಅನಿಸಿತ್ತು ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಆಗಿತ್ತು ಅಂದರೆ ಆಗುತ್ತಾ ಇಲ್ವಾ, ಒಂದೊಂದ್ಸಲ ದೇವ್ರ ಮೇಲೇ ಇಲ್ಲ ನನಗೆ ಅದು ನಾವು ಪ್ರಯತ್ನ ಪಡಬೇಕು. ಸೊ ಅನಿಸುತ್ತೆ ಅಲ್ಲ, ನಾವು ದುಡಿಬೇಕು, ನಾವು ಪ್ರಯತ್ನ ಪಡಬೇಕು, ನಾವು ಮಾಡಬೇಕು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ ಅಂತ ಈ ಪರಿಸ್ಥಿತಿಲಿ ನಾನಿದ್ದೆ. ಸೊ 1 ಮಂತ್ ಬಿಫೋರು. ಬಟ್ ಮಿರಾಕಲಾಗಿ ಆಗ್ತಾಯಿದೆ ರೀ, ಅದು ನನಗೆ ಗೊತ್ತಿಲ್ಲ ಏನಂತ. ಬಟ್ ನನ್ನ ಲೈಫಲ್ಲಿ ಮಿರಾಕಲ್ ಆಗಿದೆ, ಇದಂತೂ ನಿಜ. ಇದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಅದು ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ನನಗೆ ಇಲ್ಲಿಗೆ ಬಂದಮೇಲೆ ಸೇಮ್ ಥಾಟ್ಸು, ಸೇಮ್ ಪಾಸಿಟಿವ್ ಎನರ್ಜಿ, ಸೇಮ್ ಎನರ್ಜಿ ನನಗಿದೆ. ಸೊ ನನಗೆ ಪರ್ಸ್ನಲಾಗಿ ಅಲ್ಲಿ ನಾನು ಹೋಗಿದ್ದೀನಿ. ಒಂದೇ ಸಲ ಹೋಗಿರೋದು, ತುಂಬ ಸಲ ಏನು ಹೋಗಿಲ್ಲ, ಬಟ್ ಹೋಗಿದ್ದೀನಿ. ಅದು ಸೇಮ್ ಎನರ್ಜಿ ನನಗೆ ಇಲ್ಲಂತೂ ಇದೆ. ಅದಂತೂ ನಿಜ ಸರ್. ಅದು ಯಾವುದೇ ರೀತಿ ಫೇಕ್ ಆಗಲಿ ಅಥವಾ ಏನೋ ಜನಗಳು ಬರಲಿ ಅನ್ನೋದಕ್ಕಾಗಲಿ ಕೆಲವೊಂದು ಕಡೆ ಮಾಡ್ತಾರಲ್ಲ, ಆ ಥರ ಏನೂ ಇಲ್ಲ. ಬಟ್ ರಾಯರಿಗೆ ಇಚ್ಛೆ ಇದ್ದರೆ ಖಂಡಿತ ಅವ್ರು ಕರ್ಸ್ಕೊತಾರೆ ಅನ್ನೋದು ನನ್ನ ನಂಬಿಕೆ. ಕಾಯಿ ಕಟ್ಟು ಅಂತ ಹೇಳಿದರು, ಕಾಯಿ ಏನೂ ಕಟ್ಟಿಲ್ಲ. ಆದರೂ ಬಂದಿಲ್ಲಿ ದೀಪ ಹಚ್ಚಿದೆ. ನನಗೆ 6 ತಿಂಗಳು ಹುಷಾರಿರಲಿಲ್ಲ, ಕೆಮ್ಮು, ಬರೀ ಕೆಮ್ಮು. 15 ಜನ ಸರ್ಜರ್ ತೋರಿಸಿದ್ದು, ಹುಷಾರೇ ಆಗಿರಲಿಲ್ಲ. ಇಲ್ಲಿ ಬಂದು ಫಸ್ಟ್ ದಿನ ಬಂದ ಕೂಡಲೇ ಏನೋ ಒಂದು ಪಾಸಿಟಿವ್ ವೈಬ್ ಸಿಕ್ತು ನನಗೆ, ರಾಯರಿದ್ದಾರೆ ಅಂತ. ಆವತ್ತು ಸಂಜೆಯಿಂದನೇ ಕೆಮ್ಮೇ ಇಲ್ಲ ನನಗೆ, ಅಷ್ಟು ಬೆಟರ್ ಆಗಿಬಿಟ್ಟೆ ನಾನು. 2ನೇ ಸತಿಗೆ ಬಂದಾಗ ಪೂರಾ ಕ್ಲಿಯರ್, ನನಗೆ ಕೆಮ್ಮಿಲ್ಲ, ಏನಿಲ್ಲ. ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ದಕ್ಕೆ ಹೊಟ್ಟೆ ಇನ್ಫೆಕ್ಷನ್ ಅಂದರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ರಾಯರನ್ನ ಬಂದೆ, ಎಲ್ಲ ಒಳ್ಳೆಯದಾಯಿತು. ರಾಯರು ಕೈ ಹಿಡ್ದಿದ್ದಾರೆ. ಇವತ್ತಿಗೂ ಅಷ್ಟೇ ರಾಯರು ಬಂದಿದ್ದೀನಿ, ಒಳ್ಳೆಯದಾಗಿದೆ. ನಿಜವಾಗ್ಲೂ ರಾಯರಿದ್ದಾರೆ ಇಲ್ಲಿ. ರಾಯರು ಇರೋದಕ್ಕೇ ನಾನು ಇವತ್ತು ಇಲ್ಲಿದ್ದೀನಿ. ಹೇಳಬೇಕು ಅಂದರೆ ನನಗೆ ಎಷ್ಟೋ ಜನ ಅದೇ ಹೇಳ್ತಾ ಇದ್ದೀನಿಲ್ಲ, 15 ಜನ 16 ಜನ ಸರ್ಜನ್ಸು ತೋರಿಸಿರೋದು ನಾನು. ಎಲ್ಲರೂ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಅನ್ನೋರು ಟ್ಯಾಬ್ಲೆಟ್ ಕೊಡೋರು, ಏನೂ ಸರಿ ಹೋಗಿಲ್ಲ. ಫಸ್ಟ್ ಸತಿ ಬಂದಿದ್ದ ದಿನವೇ ಸಂಜೆ ಮನೆಗೆ ಹೋಗೋಷ್ಟರಲ್ಲಿ ಸರಿ ಹೋಗಿದ್ದೀನಿ, ಕೆಮ್ಮೇ ಇಲ್ಲ ನನಗೆ. 2ನೇ ವಾರಕ್ಕೆ ಬಂದೆ, ಬರೀ ದೀಪ ಹಚ್ಚಿದ ಅಷ್ಟೇ ನಾನು ಇಲ್ಲಿ ಬಂದು, ಆಗಲೇ ಸರಿ ಹೋಗ್ಬಿಟ್ಟೆ, ನಾನು ಹುಷಾರಾದೆ. ಕೆಮ್ಮೆಲ್ಲ ಪೂರವಾಸಿ. ಇದು 3ನೇ ಸಲ ನಾನು ಬರ್ತಾ ಇರೋದು. ಆರಾಮಾಗಿದ್ದೀನಿ, ರಾಯರ ಆಶೀರ್ವಾದ, ಚೆನ್ನಾಗಿದ್ದೀನಿ. ಖಂಡಿತ ಬನ್ನಿ, ಯಾರಾದರೂ ಸರಿ. ಇಲ್ಲಿ ಕಾಯೇ ಕಟ್ಟಬೇಕು, ದುಡ್ಡೇ ಕೊಡಬೇಕು, ತುಳಸಿನೇ ಕೊಡಬೇಕು ಅನ್ನೋದೇನಿಲ್ಲ. ರಾಯರನ್ನ ನಂಬ್ಕೊಂಡು ಬನ್ನಿ, ಭಕ್ತಿಯಿಂದ ಬೇಡ್ಕೊಂಡು ಹೋಗ್ರಿ, ಖಂಡಿತ ಒಳ್ಳೆಯದಾಗುತ್ತೆ. 100ಗೆ 200% ಒಳ್ಳೆಯದಾಗುತ್ತೆ. ನಿಮ್ಮ ರೈಟ್ ಹ್ಯಾಂಡಾಗಿ ನಿಂತ್ಕೊತಾರೆ ರಾಯರು, ಯಾವಾಗಲೂ ಜೊತೇಲಿ ಇರ್ತಾರೆ. ಅವ್ರ ಆಶೀರ್ವಾದ ಖಂಡಿತ ಎಲ್ಲರಿಗೂ ಇರುತ್ತೆ. ಎಕ್ಸಾಂಪಲ್ ನಾನೇ ಒಂದು ಲೋಟ ನೀರಲ್ಲಿದ್ದೆ ನಾನು 1 ತಿಂಗಳು, ಇವತ್ತಿಷ್ಟು ಚೆನ್ನಾಗಿ ಆಗಿದ್ದೀನಿ ಅಂದರೆ ಕಾರಣ ರಾಯರೇನೆ. ಇವತ್ತು ರಾಯರನ್ನ ಬಂದಿದ್ದೀನಿ, ಇವತ್ತಿಗೂ ಸಹ ಅವರೇ ಕಾಪಾಡ್ತಾ ಇರೋದು.